ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ರೀತಿ ಕ್ರೋಶ ಬರ್ತಾ ಇದ್ದವರು ಕೂಡ ಈ ರೀತಿ ಯಾವ ಕುಚ್ಚನ್ನ ಕಟ್ಕೊಬೋದು ಸ್ಯಾರಿಗೆಲ್ಲ. ಇದು ನ್ಯೂ ಲುಕ್ಕು ಮತ್ತು ಇದು ಟ್ರೆಂಡಿಂಗಲ್ಲಿ ಕೂಡ ಇದೆ ಈ ಡಿಸೈನು. ಈ ಡಿಸೈನ್ ಹಾಕ್ಕೊಳ್ಳೋಕ್ಕೆ ನಮಗೆ ಎರಡು ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ. ನಮಗೆ ನೋಡಿ, ಎರಡು ಎಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ. ಒಂದು ಎಮ್ಮಿಂಗ್ ನೀಡಲ್ಗೆ ನಾನು ಈ ರೀತಿ ನಾಟಾಕಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಎರಡೆಳೆ ದಾರನ ತೊಗೊಂಡು 4 ಎಳೆ ಆಗುತ್ತೆ. 2 ಎಳೆ ತೊಗೊಂಡು ನಾವು ನೀಡಲ್ಗೆ ಪಾಸ್ ಮಾಡಿದಾಗ 4 ಎಳೆ ಆಗುತ್ತೆ. 4 ಎಳೆ ಸೇರಿಸಿ ನಾನು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ನೀಡ್ಲಿಗೆ ಸೇಮ್ ನೀಡಲ್ಗೆ ನಾನು ಬರೀ 2 ಎಳೆ ದಾರನ ಹಾಕ್ಕೊಂಡು ನಾಟೆಲ್ಲ ಹಾಕ್ಕೊಂಡಿಲ್ಲ. ನಾನಿಲ್ಲಿ 100 ಎಳೆ ಸಿಲ್ಕ್ ಥ್ರೆಡ್ನ ರೆಡಿ ಮಾಡಿ ಫ್ರಂಟಿಗೆ ನೋಡಿ, ಇಲ್ಲಿ ನಾನು ಗ್ಲೂ ಹಾಕಿ ನಾನು ಶಾರ್ಪ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಈ ರೀತಿ ನಮಗೆ ಬಟ್ಟೆಗೆಲ್ಲ ಸೇರಿಸ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಬಂದು ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕೂಡ ಯೂಸ್ ಮಾಡ್ಕೊಬೋದು ನೀವು. ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ಜೊತೆಗೆ ಈ ರೀತಿ ಜೆರಿ ಥ್ರೆಡ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾವು ಬಟ್ಟೆಗೆ 1 ಇಂಚು ಅಥವಾ 1.5 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ನಾವು ಹೋಲ್ಗಳನ್ನ ಮಾಡ್ಕೊಳ್ಳಿ. ನೀವು ನೀಡಲಲ್ಲಿ ಹಾಕಿದ್ರೆ ಆರಾಮಾಗಿ ಮಾಡ್ಕೊಬೋದು. ನಾನು ನೀಡಲಲ್ಲಿ ಏನು ಹಾಕಲ್ಲ, ಹಾಗೆ ಬಟ್ಟೆಗೆ ಸ್ವಲ್ಪ ಹೋಲ್ ಮಾಡಿಕೊಂಡು ನಾನು ಹಾಗೆ ಮಾಡ್ಕೊತೀನಿ. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ. ಬಟ್ಟೆನ ಯಾವುದಾದ್ರೂ ದಿವಾನ ಅಥವಾ ಸೋಫಾ ಇದ್ದರೆ ಅದ್ರ ಮೇಲೆ ನೀಟಾಗಿ ಹಾಸ್ಕೊಂಡು ನೀವು ನಾನು ಸ್ವಲ್ಪ ಈ ರೀತಿ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಈ ರೀತಿ ಟ್ರಿಮ್ ಮಾಡ್ಕೊತೀನಿ. ಇಲ್ಲಿ ನೀಡಲೆಲ್ಲೂ ಕ್ರೋಶ ನೀಡಲೆಲ್ಲೂ ಕೂಡ ಮಾಡ್ಕೊಬೋದು. ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊತೀನಿ. ನೀವು ಈ ರೀತಿ ಎಲ್ಲ ಮಾಡ್ಕೊಬೇಡಿ. ಕ್ರೋಶ ನೀಡ್ಲು ಅಥವಾ ದಪ್ಪ ನೀಡ್ಲಿದ್ರೆ ಅದರಲ್ಲಿ ನೀವು ಮಾಡ್ಕೊಬೋದು. ನೋಡಿ, ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ನಾನು ಥ್ರೆಡ್ಗಳನ್ನೆಲ್ಲ ಈ ರೀತಿ ಪಾಸ್ ಮಾಡ್ಕೊತೀನಿ. ಪಾಸ್ ಮಾಡಿಕೊಂಡು 1.5 ಇಂಚಷ್ಟು ಥ್ರೆಡ್ನ ಬಿಡಬೇಕು. ನೋಡಿ, 1.5 ಇಂಚಷ್ಟು ಥ್ರೆಡ್ನ ಬಿಟ್ಟು ಈ ರೀತಿ ಇಟ್ಕೊಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನೀವೇನು 2 ಎಳೆ ದಾರನ ತೊಗೊಂಡು ನೀಡಲ್ಗೆ ಪಾಸ್ ಮಾಡ್ಕೊಂಡಿರ್ತೀರೋ ಅದನ್ನು ತೊಗೋಬೇಕು. ನೋಡಿ, ನಾನು ಇನ್ನೊಂದು ನೀಡ್ಲಿಗೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ, ಜೆರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. 2 ಎಳೆ ತೊಗೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಜೆರಿ ಥ್ರೆಡ್ನ ಪಾಸ್ ಮಾಡಿ, ನೀಡಲ್ನ ಪಾಸ್ ಮಾಡಿ, ಜೆರಿ ಥ್ರೆಡ್ದು ನೀಡಲ್ನ ಇದೇನು ಲೆಂತ್ಗಿದೆಯೋ ಸಿಲ್ಕ್ ಥ್ರೆಡ್ಡು ಅಷ್ಟು ಲೆಂತ್ಗೆ ಬಿಟ್ಕೋಬೇಕು. 1.5 ಇಂಚಿಗೆ ನಾವು ಲೆಂತ್ಗೆ ಬಿಟ್ಕೊಂಡಿದ್ದೀವಲ್ಲ ಸಿಲ್ಕ್ ಥ್ರೆಡ್ನ, ಆ ಲೆಂತ್ಗೆ ಜೆರಿ ಥ್ರೆಡ್ನ ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಬಿಗಿಯಾಗಿ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನೀವು ಯಾವ ರೀತಿ ಕಟ್ಕೊತೀರೋ ಆ ರೀತಿಯೇ ಕಟ್ಕೊಬೋದು. ನೀವು ಹೀಗೆ ಫಾಲೋ ಮಾಡಬೇಕಂತ ಏನಿಲ್ಲ. ನೋಡಿ, ನಾನು ಈ ರೀತಿ ಕಟ್ಕೊತೀನಿ. ನಾನು ಕೆಲವು ಸಲ ಹಾಗೆ ಕೈಯಲ್ಲೂ ಕೂಡ ಸುತ್ಕೊತೀನಿ. ಕೆಲವು ಸಲ ಈ ರೀತಿ ನೀಡ್ಲಲ್ಲೂ ಕೂಡ ನಾನು ಕಟ್ಕೊತೀನಿ. ನೋಡಿ, ಈ ರೀತಿ ನಾವು 4 ಎಳೆ ಥ್ರೆಡ್ ಹಾಕಿರೋದ್ರಿಂದ ನಮಗೆ ತಿಕ್ಕಾಗಿ ಬರುತ್ತೆ. ಒಂದು 3 ಟೈಮ್ಸು ನಾನು ಈ ರೀತಿಯಾಗಿ ಕಟ್ಕೊತೀನಿ. ಈ ರೀತಿ ಕಟ್ಕೊಂಡು ನಾನಿವಾಗ ಇನ್ನೂ ಒಂದು ನೀಡ್ಲು ತೊಗೊತೀನಿ. ಇದನ್ನು ನಾಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಎಂಡಿಂಗಲ್ಲಿ ನಾಟಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬ್ಯಾಕ್ ಸೈಡಿಂದ ನಾವೇನು ಲಾಕ್ ಮಾಡ್ಕೊಂಡಿದ್ದೀವೋ ಅದರಿಂದ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ನೀಡಲ್ನ ಪಾಸ್ ಮಾಡಬೇಕು. ನಾವು ನಾಟಾಕಿರೋದು ಬ್ಯಾಕ್ ಸೈಡ್ಗೆ ಬರುತ್ತೆ. ನಾವು ಇವಾಗ ಬೀಡ್ಸ್ಗಳನ್ನ ಸೇರಿಸ್ಕೋಬೇಕು. ಒಂದು 4 ಬೀಡ್ಸ್ಗಳನ್ನ ನಾವು ಈ ರೀತಿ ತೊಗೋಬೇಕು. ಯಾವುದೇ ರೀತಿ ಜಾಯಿಂಟೆಲ್ಲ ಇರಬಾರ್ದು ಫ್ರೆಂಡ್ಸ್. ಹಾಗೆ ಜಾಯಿಂಟ್ ಇದ್ದರೆ ಓಪನ್ ಮಾಡಿ ಈ ರೀತಿ ನೀಡಲ್ಗೆ ಪಾಸ್ ಮಾಡ್ಕೊಳ್ಳಿ. ಒಂದು 4 ಬೀಡನ್ನ ಪಾಸ್ ಮಾಡಿಕೊಂಡ್ರೆ ಸಾಕು. ನಾಲ್ಕು ಬೀಡನ್ನ ಸೇರಿಸ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀವೇನು ಲೆಫ್ಟ್ ಸೈಡಲ್ಲಿ ಥ್ರೆಡ್ನ ಬಿಟ್ಟಿರ್ತೀರೋ ಜೆರಿ ಥ್ರೆಡ್ನ, ಅದನ್ನು ಈ ಬೀಡ್ ಕೆಳಗಡೆ ನೀವು ಸುತ್ಕೋಬೇಕು. ಬೀಡ್ ಕೆಳಗಡೆ ಸುತ್ಕೋಬೇಕು. ನೀಟಾಗಿ ಸುತ್ಕೊಳ್ಳಿ. ಸುತ್ಕೋಬೋದು ಅಥವಾ ನಾಟಾದರೂ ಹಾಕ್ಕೊಬೋದು. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ನಾಟನ್ನ ಮಾಡ್ಕೊತೀನಿ. ಲೂಪ್ ರೀತಿ ಮಾಡಿಕೊಂಡು ಈ ರೀತಿ ಲಾಕ್ನ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೆ. ನೀಟಾಗಿ ಈ ರೀತಿ
ಲಾಕ್ನ ಮಾಡ್ಕೋಬೇಕು. ನೀವೇನು ಬೀಡ್ ಸೇರಿಸ್ಕೊಂಡಿರ್ತೀರೋ ಅದು ಸ್ಮಾಲ್ ಬೀಡ್ ತಗೊಂಡಿದ್ರೆ ನಿಮಗೆ ನೀಡಲಿಂದ ಕೆಳಗಡೆ ಎಲ್ಲ ಹೋಗಲ್ಲ, ಅದು ಅಲ್ಲೇ ಇರುತ್ತೆ ನಿಮಗೆ. ನೋಡಿ 3 ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಮತ್ತೊಂದು ಬೀಡನ್ನ ತಗೊಂಡಿದ್ವಲ್ಲ ಆ ಬೀಡನ್ನ ಇವಾಗ ಪಾಸ್ ಮಾಡಿ ಆ ಬೀಡ್ ಕೆಳಗಡೆನೂ ಕೂಡ ಇವಾಗ ಥ್ರೆಡ್ನ ಸುತ್ಕೋಬೇಕು. ಇವಾಗ ಹೇಗೆ ಸುತ್ಕೊಂಡ್ವ ಆ ರೀತಿಯಲ್ಲಿ ಥ್ರೆಡ್ನ ಸುತ್ಕೋಬೇಕು. ಆರಾಮಾಗಿ ಸುತ್ಕೊಬೋದು. ನೀವು 2 ಸತಿ ಅಥವಾ 3 ಸತಿ ಸುತ್ಕೊಬೋದು. ನಿಮಗೆ ಜೆರಿ ಥ್ರೆಡ್ ಎಷ್ಟು ಕಾಣಿಸ್ಬೇಕೋ ಅಂತ ಹಾಕ್ಕೊಂಡ್ರೆ ಇಷ್ಟ ಇರುತ್ತೋ ಅಷ್ಟು ರೌಂಡ್ ಸುತ್ಕೊಳ್ಳಿ. ನಾನು 2ರಿಂದ 3 ಸತಿ ಅಷ್ಟೇ, ಜಾಸ್ತಿ ಎಲ್ಲ ಸುತ್ತಲಿಕ್ಕೆ ಹೋಗಲ್ಲ. 4 ಎಳೆ ತಗೊಂಡಿರೋದ್ರಿಂದ ಅಷ್ಟೇ ಸಾಕು. ನೋಡಿ ಮತ್ತೆ ಇವಾಗ ಇನ್ನೂ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು, ಅದು ಒಳಗಡೆ ಹೋಗ್ಬಿಟ್ರೆ ಕಷ್ಟ ನೋಡಿಕೊಂಡು ಪಾಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಅಂಥ ಟೈಮ್ ಏನು ತಗೊಳ್ಳಲ್ಲ ಇದು. ಆರಾಮಾಗಿ 4 ಬೀಡ್ಸ್ಗಳನ್ನ ತಗೊಂಡು ನೀವು ಒಂದೊಂದು ಬೀಡ್ ಇಟ್ಟೆಲ್ಲ ಕಟ್ಟಿರ್ತೀರ. ಈ ರೀತಿ 4 ಬೀಡ್ ಒಂದು ಸಾರಿ ಅಥವಾ 3 ಬೀಡ್ ಆದರೂ ಒಂದು ಸಾರಿ ಹಾಕಿ ಕಟ್ಟಿ ನೋಡಿ. ಡಿಫ್ರೆಂಟಾಗಿರುತ್ತೆ, ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ನಿಮ್ಗೆ ಅಷ್ಟು ಲುಕ್ ವೈಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೀರೆಗೆ ಕಾಂಬಿನೇಷನ್ ನೋಡಿಕೊಂಡು ಒಂದು 4 ಒಂದು ಕಲರ್, ಇನ್ನು ಒಂದು 4 ಒಂದು ಕಲರ್ ನೋಡಿಕೊಂಡು ಕುಚ್ಚನ್ನ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮತ್ತೊಂದು ಬೀಡನ್ನ ಪಾಸ್ ಮಾಡಿಕೊಂಡು ನಾನು ಮತ್ತೆ ಹೀಗೆ ಸುತ್ಕೊತೀನಿ. ಈಗ ಸುತ್ಕೊಂಡು ಇವಾಗ 2 ಥ್ರೆಡ್ ಕೆಳಗಡೆ ನಾವು ಇರುತ್ತಲ್ಲ ಬೀಡನ್ನ ಸೇರಿಸ್ಕೊಂಡಿರೋದು, ಆ ಥ್ರೆಡ್ ಸೇರಿಸಿ ನಾನು ಕಟ್ಕೊತಾ ಇದ್ದೀನಿ. ಆ ಥ್ರೆಡ್ನು ಒಂದು ಸಾರಿ ಈ ರೀತಿ ಲಾಕ್ ಮಾಡ್ಕೊತೀನಿ, ಯಾಕಂದರೆ ಓಪನ್ ಆಗಬಾರ್ದಲ್ವ ನಿಮಗೆ ಲೂಸಾಗಿ. ಅದಕ್ಕೆ ಅದರಲ್ಲಿ ಲಾಸ್ಟಲ್ಲಿ ಅದರಿಂದ 1-2 ನಾಟ್ ಮಾಡ್ಕೊತೀನಿ. ನಾರ್ಮಲಾಗಿ 2 ನಾಟ್ ಮಾಡಿ ಮತ್ತು ಇದರಲ್ಲೇ ಕಂಟಿನ್ಯೂ ಮಾಡ್ಕೊತೀನಿ. ನೋಡಿ ಈ ರೀತಿ. ನಿಮಗೆ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಜೆರಿ ಅನಿಸಿದ್ರೆ ನೀವು ಕಟ್ಕೊಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ನಿಮಗೆ ನೀಟಾಗಿ ಬೀಡ್ಸ್ನೆಲ್ಲ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಕಟ್ಕೊಂಡು ನೋಡಿ ಒಂದು ಸೈಡಿಂದ ಈ ರೀತಿ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಈ ರೀತಿ ಎಳ್ಕೊಳ್ಳಿ. ನಿಮ್ಗೇನು ಲೆಂತ್ಗೆ ಬೇಕೋ ನೋಡಿಕೊಂಡು ನೀವು ಕಟ್ಕೋಬೋದು. ಇವಾಗ ಲೆಂತ್ ನೋಡ್ಕೊಳ್ಳಿ ನೀಟಾಗಿ. ಇದೇನು ಲೆಂತ್ಗೆ ನಾನು ಕಟ್ಕೊಂಡಿದ್ದೀನೋ ಆ ಲೆಂತ್ಗೆ ನಾನಿಲ್ಲಿ ಟ್ರಿಮ್ ಮಾಡ್ಕೊತೀನಿ. ರೀತಿ ನೀಟಾಗಿ ಇಟ್ಕೊಂಡು ನೀಟಾಗಿ ಶೇಪ್ನ ತಗೊಳ್ಳಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ನೋಡಿ ಈ ರೀತಿ ಕ್ಯೂಟಾಗಿ ಕಾಣಿಸುತ್ತೆ ನಮಗೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿ ಟ್ರೈ ಮಾಡಿರೋದು. ನೀವು ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.